ನೀವು ಯಾರನ್ನಾದ್ರೂ ನೋಡಿದಾಗ ಈ ವ್ಯಕ್ತಿ ಭರವಸೆಯ ವ್ಯಕ್ತಿ, ತುಂಬಾ ಗಮನ ಕೊಡುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ರೋಹಿಣಿ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ರೋಹಿಣಿ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ರೋಹಿಣಿ ಬಗ್ಗೆ. ರೋಹಿಣಿ ನಕ್ಷತ್ರ ಭಚಕ್ರದ 4ನೆಯ ನಕ್ಷತ್ರ. ಇದು ಸಂಪೂರ್ಣವಾಗಿ ವೃಷಭ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಚಂದ್ರ. ರೋಹಿಣಿ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಪೋಷಿಸುವ ಶಕ್ತಿ. ರೋಹಿಣಿ ಅಂದರೆ ಬೆಳೆಯುವುದು, ಬೆಳೆಸುವುದು. ಇವರು ಸಂಬಂಧಗಳನ್ನು ಬೆಳೆಸುವವರು, ತಮ್ಮವರನ್ನು ಗಮನದಿಂದ ನೋಡಿಕೊಳ್ಳುವವರು, ಜೀವನದಲ್ಲಿ ಸ್ಥಿರತೆ ಮತ್ತು ಸುಖವನ್ನು ನಿರ್ಮಿಸಲು ಬಯಸುವವರು. ರೋಹಿಣಿಯ ಸಿಂಬಲ್ ರಥ. ಅದು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದೆ ಸಾಗುವುದನ್ನು ಸೂಚಿಸುತ್ತದೆ. ರೋಹಿಣಿ ನಕ್ಷತ್ರದ ಅಧಿದೇವತೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಸೃಷ್ಟಿ, ಹೊಸ ರೂಪಗಳನ್ನು ತರುವ ಶಕ್ತಿ. ಅದಕ್ಕೆ ರೋಹಿಣಿ ಜನರಲ್ಲಿ ನಿರ್ಮಾಣ ಮತ್ತು ಪೋಷಣೆ ಎರಡೂ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಚಂದ್ರಮ ಮನಸೋ ಜಾತಃ ಅಂದರೆ ಚಂದ್ರನು ಕಾಲಪುರುಷದ ಮನಸ್ಸಿನಿಂದ ಉತ್ಪನ್ನವಾದವನು. ರೋಹಿಣಿಗೆ ಅಧಿಪತಿ ಚಂದ್ರನಾದ್ದರಿಂದ ಮನಸ್ಸು ಇಲ್ಲಿ ಬಹಳ ಮುಖ್ಯ. ಇದು ರೋಹಿಣಿ ನಕ್ಷತ್ರದ ಮೂಲ ಗುಣ. ಆದರೆ ಒಂದು ಎಚ್ಚರಿಕೆ ಇದೆ. ರೋಹಿಣಿ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಸುಖದ ಮೇಲೆ ಹೆಚ್ಚು ಆಸಕ್ತಿ, ಸ್ವಾಮಿತ್ವ ಭಾವ, ಪೊಸೆಸಿವ್ನೆಸ್, ಸಂಬಂಧಗಳಲ್ಲಿ ಅತಿಯಾದ ಹಿಡಿತ, ಕಂಟ್ರೋಲಿಂಗ್ ಬಿಹೇವಿಯರ್, ಭಾವನಾತ್ಮಕ ಅಲೆಯಾಟ, ಮೂಡ್ ಸ್ವಿಂಗ್ಸ್, ಎಮೋಷನಲ್ ಟರ್ಬ್ಯುಲೆನ್ಸ್. ರೋಹಿಣಿ ಜನ್ಮ ನಕ್ಷತ್ರ ಇರುವವರಿಗೆ ಪೋಷಣೆ ಒಂದು ಶಕ್ತಿ, ಆದರೆ ಬಿಡುವುದು ಆರ್ ಲೆಟ್ ಗೋ ಬಿಹೇವಿಯರ್ ಒಂದು ಜೀವನ ಪಾಠ. ನೀವು ಹಿಡಿಯಬೇಕಾದದ್ದನ್ನು ಹಿಡಿದು ಬಿಡಬೇಕಾದದ್ದನ್ನು ಬಿಡಲು ಕಲಿತಾಗ ನಿಮ್ಮ ಜೀವನ ಸ್ಥಿರವಾದ ಸಮೃದ್ಧಿಯಾಗಿ ಮೂಡುತ್ತದೆ. ರೋಹಿಣಿ ನಕ್ಷತ್ರ ಬೆಳೆಸುವ ಶಕ್ತಿ. ಸಮತೋಲನ ಬಂದಾಗ ಅದು ಸುಂದರ ಮತ್ತು ಸ್ಥಿರ ಜೀವನವನ್ನು ನಿರ್ಮಿಸುತ್ತದೆ. ಇದು ರೋಹಿಣಿ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 5ನೇ ನಕ್ಷತ್ರವಾದ ಮೃಗಶಿರ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.